ತುಂಗಭದ್ರೆ ಉಗಮ ಸ್ಥಳ ಅಂದ್ರೆ ಜನ್ಮ ಸ್ಥಳ. ಭಾರತದಲ್ಲೇ ತುಂಗಭದ್ರೆ ಒಂದು ವಿಶಿಷ್ಟ ನದಿ. ಪ್ರಖ್ಯಾತ ಗಾದೆ ಮಾತೆ ಇದೆ, ಗಂಗಾ ಸ್ನಾನ ತುಂಗಾ ಪಾನ ಅಂತ, ಅಂದ್ರೆ ತುಂಗಭದ್ರೆಯ ಜಲ ಅಷ್ಟು ಸಿಹಿ ಎಂದರ್ಥ. ಈ ನದಿಯ ಹನಿ ಹನಿಯಲ್ಲೂ ಪೌರುಷವಿದೆಯೆಂದು ವಿದೇಶಿ ಪ್ರವಾಸಿಗ ಬರೆಯುತ್ತಾನೆ. ಭಾರತದಲ್ಲೇ ಯಾವ ನದಿಗೂ ಇರದ ಒಳಸುಳಿವು ತುಂಗಭದ್ರೆ ಹರಿಯುವ ಕೆಲವು ಪ್ರದೇಶದಲ್ಲಿ ತಳವೇ ಇಲ್ಲವೆಂಬುದು ವಿಶೇಷ ಮತ್ತು ಭಯಾನಕ. ಚಿಕ್ಕಮಗಳೂರಿನ ಕುದುರೆಮುಖ ಗಂಗಾಮೂಲ ಗ್ರಾಮ ವರಹ ಪರ್ವತದಲ್ಲಿ ಹುಟ್ಟಿದ ಎರಡು ಅವಳಿ ನದಿಗಳು, ಒಂದು ತುಂಗಾ ಇನ್ನೊಬ್ಬಳು ಭದ್ರ, ಪಶ್ಚಿಮ ಘಟ್ಟದಲ್ಲಿ ಎರಡು ಭಾಗದಂತೆ ಹರಿದು ತುಂಗೆ ಶೃಂಗೇರಿ ದತ್ತ ಹರಿದರೆ ಭದ್ರೆ ಭದ್ರಾವತಿಯತ್ತ ಹರಿಯುತ್ತಾಳೆ. ನಂತರ ಶಿವಮೊಗ್ಗದ ಕೂಡಲ ಬಳಿ ತುಂಗಾ ಮತ್ತು ಭದ್ರ ಸಂಗಮವಾಗಿ ತುಂಗಭದ್ರೆಯಾಗಿ ದಾವಣಗೆರೆ ಉಕ್ಕಡಗಾತ್ರಿ ಮುಖೇನ ಬಂದು ಹೊಸಪೇಟೆ ಸೇರುತ್ತಾಳೆ. ಇವಳಿಗೊಂದು ಜಲಾಶಯ ಕಟ್ಟಲಾಗಿದ್ದು, ಜಲಾಶಯದಿಂದ ಹೊರಬಂದ ನಂತರ ಇವಳು ಸ್ವಲ್ಪ ಉಗ್ರವಾಗುತ್ತಾಳೆ. ನಂತರ ಹಂಪಿ ಹಲವಾರು ದೇವಸ್ಥಾನಗಳಿಗೆ ನಮಿಸಿ ಕಿಷ್ಕಿಂಧೆ ಗಂಗಾವತಿ ಮಾನ್ವಿ ಸಿಂಧನೂರು ರಾಯಚೂರು ಜನರಿಗೆ ಜೀವಜಲವಾಗಿ ಹರಿದು ಆಂಧ್ರದತ್ತ ಪಯಣ ಮಾಡುತ್ತಾಳೆ. ತೆಲಂಗಾಣ ರಾಯಲಸೀಮಾ ಮಂತ್ರಾಲಯದಲ್ಲಿ ಗುರುರಾಯರಿಗೆ ದರ್ಶನ ಕೊಟ್ಟು ಬಳ್ಳಾರಿಯ ಮೂಲಕವಾಗಿ ಕಣೆಕಲ್ ಮಾರ್ಗವಾಗಿ ಅನಂತಪುರ ಜಿಲ್ಲೆಗೆ ಕರ್ನೂಲ್ವರೆಗೂ ಜೀವನದಿಯಾಗಿ ಹರಿದು ಹರಸಿ ಆಶೀರ್ವದಿಸಿ ಅನ್ನದಾತೆಯಾಗಿ ತೆಲಂಗಾಣದ ಕೃಷ್ಣೆಯಲ್ಲಿ ವಿಲೀನಳಾಗಿ ಕೃಷ್ಣೆಯೊಡನೆ ಸೇರಿ ಸಂಭ್ರಮಿಸಿ ಕೊನೆಗೆ ಬಂಗಾಳ ಕೊಲ್ಲಿ ಸಮುದ್ರವನ್ನು ಸೇರುತ್ತಾಳೆ. ಶ್ರೀಕಾಕುಳನಾಂಧ್ರ ಇವಳಿದನ್ಯ ಎಲ್ಲೋ ಹುಟ್ಟಿ ಎಷ್ಟೋ ಜನರ ಜೀವನಕ್ಕೆ ಬೆಳಕಾಗಿ ಅನ್ನದಾತೆಯಾಗಿ ನಮ್ಮ ಜೀವ ನದಿ ಜೀವನಾಡಿ ತುಂಗಭದ್ರ. ತುಂಗಭದ್ರ ಪುರಾಣದ ಹಿನ್ನೆಲೆ ಗಂಗಮೂಲ ಕುದ್ರೆಮುಖ ಪುರಾಣದ ಕಾಲದಲ್ಲಿ ವರಹಸ್ವಾಮಿ ವಿಶ್ರಾಂತಿ ಪಡೆದ ಸ್ಥಳ. ವರಹಸ್ವಾಮಿಯ ಎರಡು ಕೋರೆ ಹಲ್ಲಿನಿಂದ ಹುಟ್ಟಿದವಳೆ ಈ ತುಂಗಭದ್ರೆ. ಬಲಕೋರೆಯಿಂದ ತುಂಗ, ಎಡಕೋರೆಯಿಂದ ಭದ್ರ ಮತ್ತು ಕಣ್ಣ ಹನಿಯಿಂದ ನೇತ್ರಾವತಿಯು ಉಗಮವಾಗಿದೆ ಎಂದು ಪುರಾಣದ ಉಲ್ಲೇಖ. ತುಂಗಭದ್ರೆ ವರಹನ ಕೊರೆಯಿಂದ ಬಂದಿದ್ದಕ್ಕೆ ತುಂಗಭದ್ರೆಗೆ ವರಹಜ ಎಂದು ಕರೆಯುತ್ತಾರೆ.